ಕೀರ್ತಿ ಮಳೆ ಬರ್ತಾ ಇರುವಾಗ ಅಂಗಳದಲ್ಲಿ ಕೂತ್ಕೊಂಡು ಮಳೆಯನ್ನು ನೋಡ್ತಾ ಇದ್ಲು. ಅಷ್ಟರಲ್ಲೇ ಡ್ಯೂಟಿಗೆ ಹೋದಂತಹ ಸಣ್ಣ ಸೊಸೆಯಾದ ಕುಸುಮ ಬಂದ್ಲು. ಏನು ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇದೀಯಾ? ಏನ್ ನಡೀತು? ಮಳೆಕಾಲ ಆರಂಭ ಆಯ್ತಲ್ವಾ, ಮನೆಯ ಅಂಚಿಗೆ ಏನ್ ಹಾಕ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಯಾಕೆ? ನಮ್ಮನೆಗೆ ಏನಾಯ್ತು? ಮಳೆಕಾಲ ಆರಂಭ ಆದ್ಮೇಲೆ ಇನ್ನೇನ್ ಬಗ್ಗೆ ನಾನು ಆಲೋಚನೆ ಮಾಡ್ತೀನಿ ಹೇಳು? ನಿನಗೆ ಗೊತ್ತು ತಾನೇ ಈ ಮಳೆಕಾಲದಲ್ಲಿ ನಮ್ಮ ಮನೆ ಎಷ್ಟು ಸೋರುತ್ತೆ ಅಂತ. ಅದಕ್ಕೇನೆ ಮಳೆ ಆರಂಭವಾಗ್ಲಿಕ್ಕೆ ಮುಂಚೆನೆ ಮನೆಗೆ ಬೇಕಾದ ಎಲ್ಲ ತಯಾರಿಯನ್ನು ನಾವು ಕೂಡ ಮಾಡ್ಬೇಕಲ್ವಾ? ನನ್ನ ಕಡೆಯಿಂದ ಕೊಡ್ಬೇಕಾದ ಹಣನ ನಾನ್ ಕೊಡ್ತೀನಿ, ನಿಮ್ ಕಡೆಯಿಂದ ಕೊಡ್ಬೇಕಾದ ಹಣವನ್ನು ನೀವು ಖಂಡಿತ ಕೊಡ್ಲೇಬೇಕು. ಕಳೆದ ವರ್ಷ ಮಾಡೋಣ ಅಂದಾಗ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರಿ. ನಾನು ಕಳೆದ ವರ್ಷನೇ ಹಣ ಕೊಡ್ತೀನಿ ಅಂತ ತಾನೇ ಹೇಳ್ದೆ. ಈ ಸಲ ನೀವು ಕೂಡ ಹಣ ಹಾಕಿದ್ರೆ ಮನೆಗೆ ಏನೆಲ್ಲ ಬೇಕು ಎಲ್ಲನೂ ಮಾಡಿಸ್ಬೋದು. ಇಲ್ಲದಿದ್ರೆ ನಮ್ಮ ತಂದೆ ಹೇಗೋ ಒಳ್ಳೆ ಚೆನ್ನಾಗಿರೋ ಮನೆ ಕಟ್ತಾ ಇದ್ದಾರೆ, ಆ ಮನೆಗೆ ಹೋಗ್ತೀನಿ, ನೀವು ಬೇಕಾದ್ರೆ ಇಲ್ಲೇ ಇರಿ. ಸರಿ, ನೀವು ಏನ್ ಆಲೋಚನೆ ಮಾಡ್ತಾ ಇದ್ದೀರಾ? ನನಗೆ ಆಫೀಸಲ್ಲಿ ತುಂಬಾ ಕೆಲಸ ಇತ್ತು, ತುಂಬಾನೇ ತಲೆನೋವಾಗ್ತಿದೆ. ಬೇಗ ಹೋಗಿ ಒಳ್ಳೆ ಒಂದು ಕಾಫಿ ಮಾಡ್ಕೊಂಬನ್ನಿ. ಕಳೆದ ಸಲ ಮಾಡ್ದಂಗೆ ಸಕ್ಕರೆ ಫ್ರೀಯಾಗಿ ಸಿಗ್ತಾ ಇದೆ ಅಂತ ಜಾಸ್ತಿ ಸಕ್ಕರೆ ಹಾಕ್ಬೇಡಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ತಗೊಂಬನ್ನಿ. ಏನೋ ನಾನು ಹೇಳ್ತಾ ಇರೋದು ಕೇಳ್ತಾ ಇಲ್ವಾ? ಇಲ್ಲೇ ಯಾಕೆ ನಿಂತಿದ್ದೀರಾ? ಹೋಗಿ ಹಾಕೊಂಬನ್ನಿ. ಇದೆಲ್ಲವನ್ನು ಒಳಗಿಂದ ಕೌಶಲ್ಯ ಕೇಳ್ಕೊಂಡೇ ಇದ್ರು. ಆನಂತರ ಕೀರ್ತಿ ಜೊತೆ ಸೇರಿ ಅವರು ಕೂಡ ಅಡುಗೆ ಮನೆಗೆ ಹೋದ್ರು. ಅಮ್ಮ ಕೀರ್ತಿ, ಅವಳು ಏನೋ ಮಾತಾಡ್ತಿದ್ದಾಳೆ ಅಂತ ನೀನು ಬೇಜಾರು ಮಾಡ್ಕೋಬೇಡಮ್ಮ. ಅವಳು ಯಾವಾಗ್ಲೂ ಹಾಗೇನೆ, ಅವಳ ಸ್ವಭಾವನೇ ಅದು. ನೀನು ಬೇಜಾರು ಮಾಡ್ಕೋಬೇಡ. ಅವಳು ಬೆಳಿಗ್ಗೆಯಿಂದ ಸಂಜೆ ತನಕ ಹೊರಗಡೆ ಆಫೀಸಲ್ಲಿ ಕೆಲಸ ಮಾಡಿ ಬರ್ತಾಳಲ್ವಾ, ಅಲ್ಲಿ ಅವಳಿಗೂ ಕೂಡ ತುಂಬಾ ಒತ್ತಡ ಜಾಸ್ತಿ ಇರುತ್ತೆ. ಅದಕ್ಕೇನೆ ಅವಳು ಹಾಗೆಲ್ಲ ಮಾತಾಡೋದು. ನೀನು ಅವಳು ಮಾತಾಡ್ತಾಳೆ ಅಂತ ಬೇಜಾರು ಮಾಡ್ಕೊಂಡು ಜಗಳಕ್ಕೆ ಏನು ಹೋಗ್ಬೇಡ. ನೀನು ಈ ಮನೆಯ ದೊಡ್ಡ ಸೊಸೆ, ಎಲ್ಲ ಜವಾಬ್ದಾರಿ ನೀನೇ ತಾನೇ ನೋಡ್ಕೋಬೇಕು. ಅಯ್ಯೋ ಅತ್ತೆ, ಯಾಕತ್ತೆ ನನಗೆ ಹೋಗಿ ಹೋಗಿ ಹೇಳ್ತಾ ಇದ್ದೀರಾ? ನನಗೆ ಅವಳ ಬಗ್ಗೆ ಗೊತ್ತು ತಾನೆ. ನೀವ್ಯಾಕೆ ಏನೇನೋ ಬೇಜಾರು ಮಾಡ್ಕೋತಾ ಇದ್ದೀರಾ? ನನಗೆ ಕುಸುಮನ್ ಬಗ್ಗೆ ಗೊತ್ತಿಲ್ವಾ? ಮದುವೆ ಆದ ದಿನದಿಂದ ನಾನು ಅವಳನ್ನ ನೋಡ್ತಾ ತಾನೇ ಇದ್ದೀನಿ. ಅಯ್ಯೋ ಅತ್ತೆ, ಕುಸುಮ ಹಾಗೆ ಮಾತಾಡ್ತಾಳೆ ಅಂತ ನಾನೇನೋ ಮಾತಾಡಕ್ ಹೋಗಲ್ಲ. ನನಗೆ ಅವಳ ಬಗ್ಗೆ ಗೊತ್ತಿಲ್ವಾ? ಆಮೇಲೆ ಮನೆ ಸರಿ ಮಾಡ್ಲಿಕ್ಕೆ ನಿಮ್ಮ ಮಗನ ಜೊತೆ ದುಡ್ಡು ಕೇಳಿದ್ಲು. ನಿಮಗೆ ಗೊತ್ತು ತಾನೆ, ಅವ್ರು ಸಂಪಾದನೆ ಮಾಡೋದು ಮನೆಗೆ ಮಕ್ಕಳು ಓದ್ಲಿಕ್ಕೆ ಅಂತ ಸರಿಯಾಗ್ತಿದೆ. ಮನೆಗೆ ಅಂಚೆಲ್ಲ ಸರಿ ಮಾಡ್ಲಿಕ್ಕೆ ನನ್ನಿಂದ ಹಣ ಏನು ಕೊಡಕ್ಕಾಗಲ್ಲ. ಒಂದು ವೇಳೆ ಮನೆ ಸರಿ ಮಾಡೋದಿದ್ರೆ ಕುಸುಮ ಇಲ್ಲಿ ಇರಲ್ಲ ಅಂತ ಹೇಳಿದ್ಲು. ಆದ್ರೆ ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲತ್ತೆ. ನನ್ನಿಂದ ಯಾರನ್ನು ತಡೆಯಕ್ಕಾಗಲ್ಲ. ಯಾಕೆ ಅಂದ್ರೆ ನಾನು 1 ರೂಪಾಯಿ ಕೂಡ ಸಂಪಾದನೆ ಮಾಡ್ತಿಲ್ಲ. ಹಾಗಿರುವಾಗ ನನ್ನ ಮಾತಿಗೆ ಬೆಲೆ ಇರುತ್ತಾ? ಯಾರ ಕೈಯಲ್ಲಿ ಹಣ ಇರುತ್ತೆ ಅವರಿಗೆ ತಾನೇ ಈ ದಿನಗಳಲ್ಲಿ ಮರ್ಯಾದೆ. ಸರಿ ಇರಮ್ಮ, ನಾನು ದೊಡ್ಡವನ್ ಚಿಕ್ಕವನ್ ಜೊತೆ ಮಾತಾಡ್ತೀನಿ. ಅವರಿಬ್ರು ಚೆನ್ನಾಗಿ ದುಡಿತಾರಲ್ವಾ? ಏನು ಅವ್ರಿಗೆ ಕೊಡಕ್ಕೇನು? ಯಾವಾಗ್ಲೂ ಇನ್ನೊಬ್ರು ಮಾಡ್ತಾರೆ ಅಂತ ಹೇಗೆ ಆಲೋಚನೆ ಮಾಡೋದು? ನಾನೇ ಕೇಳ್ತೀನಿರೋ. ಸರಿ ಅಂತ ಹೇಳಿ ಕೌಶಲ್ಯ ರಾಕೇಶ್ ಬಂದ ತಕ್ಷಣ ಅವನ ಜೊತೆ ಮಾತನಾಡಲು ಹೋದ್ಲು. ರಾಕೇಶ್, ನಿನ್ ಜೊತೆ ಮಾತಾಡ್ಬೇಕು. ಏನಮ್ಮ ವಿಷಯ? ಮಳೆಕಾಲ ಆರಂಭ ಆಗ್ತಿದೆ ಅಲ್ವಾ, ಮನೆಯ ಮೇಲ್ಚಾವಣಿಯನ್ನು ಸರಿ ಮಾಡ್ಬೇಕು. ಇಲ್ಲದಿದ್ರೆ ಈ ಮಳೆಯಲ್ಲಿ ನಮ್ಗೆ ಕಷ್ಟ ಆಗುತ್ತೆ. ಅಮ್ಮ, ಕಳೆದ ವರ್ಷನೇ ಹೇಳಿದ್ದು ತಾನೆ, ನಾನು ಸರಿ ಮಾಡೋಣ ಅಂದೆ. ನೀವೇ ಹಣ ಇಲ್ಲ ಮಾಡೋದ್ ಬೇಡ ಅಂತ ಹೇಳ್ಬಿಟ್ರಿ. ಸರಿ, ಈ ವರ್ಷ ಮಾಡ್ಸೋಣ. ನನ್ನ ಹಣ ಎಷ್ಟಿದೆ ನಾನು ಕೊಡ್ತೀನಿ. ಅರ್ಧ ಹಣ ಏನು ಇಲ್ಲ ಕಣೋ, ಎಲ್ಲನೂ ನೀನೇ ಕೊಡ್ಬೇಕು. ಯಾಕೆ ಅಂದ್ರೆ ನಿಮ್ಮ ಅಣ್ಣನಿಗೆ ಸಂಬಳ ಕೂಡ ಕಡಿಮೆ ಬರ್ತಾ ಇದೆ ಅಲ್ವಾ? ನಿನಗೆ ಗೊತ್ತು ತಾನೆ, ನಿಮ್ಮ ಅತ್ತಿಗೆ ಕೂಡ ಮನೆಯಲ್ಲೇ ಇದ್ದಾಳೆ. ಅವಳಿಗೆ ಏನಾದ್ರೂ ಕೆಲಸ ಇದೆಯಾ? ಇಲ್ವಲ್ಲ. ಅದಕ್ಕೇನೆ ಎಲ್ಲಾನು ನೀನೇ ಖರ್ಚು ನೋಡ್ಕೋಬೇಕು. ಈ ಸಲ ಮನೆ ಸರಿ ಮಾಡ್ಲೇಬೇಕು. ಇಲ್ಲದಿದ್ರೆ ಮಳೆಕಾಲದಲ್ಲಿ ನಾವು ಎಲ್ಲರೂ ತೊಂದರೆಗೆ ಒಳಗಾಗ್ಬೇಕು. ಏನಮ್ಮ ಹಾಗೆ ಹೇಳ್ತಾ ಇದ್ದೀರಾ? ಹೌದು, ಅತ್ತಿಗೆನ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತ ಹೇಳಿದ್ದು ನಾನಾ? ಇಲ್ಲ ತಾನೆ, ಅವರೇ ತಾನೆ ಸ್ವತಃ ಮನೆಯಲ್ಲಿರೋದು. ಅದು ಮಾತ್ರನಾ? ಅಣ್ಣ ಆ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋದ್ರೆ ಅವನಿಗೆ ಒಳ್ಳೆ ಸಂಬಳ ಬರುತ್ತೆ. ಅವನ್ನ ಯಾರು ಒಂದೇ ಕೆಲಸನ ಮಾಡು ಅಂತ ಹೇಳಿದ್ದು? ಹೀಗೆ ಎಲ್ಲ ಹಣನ ನನ್ನ ಜೊತೆ ಕೇಳಿದ್ರೆ ನನ್ನಿಂದ ಸಾಧ್ಯನಾ? ಏನೋ ನೀನೇನೋ ಬೇರೆ ಬೇರೆ ಅಂತ ಮಾತಾಡ್ತಾ ಇದೀಯಾ? ನಿನ್ನ ಅತ್ತಿಗೆ ನಿಮ್ನ ಯಾವತ್ತಾದ್ರೂ ಬೇರೆ ಅಂತ ಆಲೋಚನೆ ಮಾಡಿದಾಳ? ನೀನು ನಿನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ತೀರಾ, ಬಂದ ತಕ್ಷಣ ಟೀ ಬೇಕು ಊಟ ಬೇಕು ಅಂತ ಹೇಳಿದ ತಕ್ಷಣ ಅವಳು ಮನೆ ಜವಾಬ್ದಾರಿಯನ್ನೆಲ್ಲ ನೋಡ್ಕೊಂಡು ನಿಮಗೇನ್ ಬೇಕೋ ಅದೆಲ್ಲ ಮಾಡಿಕೊಡೋದಿಲ್ವಾ? ನೀನೇನೋ ನಾವು ಬೇರೆ ಬೇರೆ ಅಂತ ಮಾತಾಡ್ತಾ ಇದೀಯಾ? ಅವಳು ಮನೆಯಲ್ಲಿ ಇರೋದ್ರಿಂದ ತಾನೇ ಎಲ್ಲಾ ಜವಾಬ್ದಾರಿನ ನೋಡ್ಕೋತಾ ಇದ್ದಾಳೆ. ನೀನು ನಿನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ಬಿಡ್ತೀರಾ, ಮನೆಯಲ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಬೇಕು, ಅದನ್ನೆಲ್ಲ ಅವಳು ತಾನೇ ನೋಡ್ಕೊಳ್ಳೋದು. ಅವಳು ಕೂಡ ಕೆಲ್ಸಕ್ಕೆ ಹೊರಟೋದ್ರೆ ಮನೆ ಜವಾಬ್ದಾರಿನೆಲ್ಲ ಯಾರೋ ನೋಡೋದು? ಗಂಡ ಹೆಂಡತಿ ನೀವಿಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ. ನಿನ್ನ ಅತ್ತಿಗೆ ಕೂಡ ಓದಿದಾಳೆ, ಆದ್ರೆ ಅವಳು ಜವಾಬ್ದಾರಿನೆಲ್ಲ ಬಿಟ್ಟು ಅವಳು ಕೂಡ ಕೆಲ್ಸಕ್ಕೆ ಹೋದ್ರೆ ನಿಮ್ಮ ಮಕ್ಕಳನ್ನೆಲ್ಲ ಯಾರು ನೋಡ್ಕೊಳ್ಳೋದು? ಅವಳು ಕೂಡ ನಿಮ್ಮ ಹಾಗೆ ಆಲೋಚನೆ ಮಾಡಿದಿದ್ರೆ ನಿಮ್ಮ ಮಕ್ಕಳನ್ನ ಯಾರು ಓದಿಸೋದು? ನಿಮ್ಮ ಮಕ್ಕಳನ್ನ ಯಾರು ರೆಡಿ ಮಾಡಿ ಶಾಲೆಗೆ ಕಳ್ಸೋದು?
ರಾಕೇಶ್ ಜೊತೆ ಮಾತಾಡ್ತಾ ಇರುವಾಗ ಕುಸುಮ ಕೇಳಿ ತಕ್ಷಣ ಅಲ್ಲಿಗೆ ಬಂದು, ಏನತ್ತೆ ಹಾಗೆ ಮಾತಾಡ್ತಿದ್ದೀರಾ? ನಿಮ್ ದೊಡ್ಡ ಸೊಸೆ ಏನು ದೇವತೆನಾ? ಎಲ್ಲ ಕೆಲ್ಸ ಅವರಿಂದ ಮಾತ್ರನ ಸಾಧ್ಯ? ಯಾಕೆ ಆ ಕೆಲ್ಸ ನಾನ್ ಮಾಡಲ್ವಾ? ಹಾಗೆ ನನ್ನಿಂದ ಆಗದಿದ್ರೆ ಮನೆ ಕೆಲ್ಸಕ್ಕೆ ಕೆಲ್ಸದವ್ರನ್ನ ಇಟ್ಕೋತೀನಿ. ಅದಕ್ಕೆ ಬದಲಾಗಿ ಈ ಮನೆಗೆ ಬೇಕಾದ ಎಲ್ಲ ಖರ್ಚು ಕೆಲ್ಸಕ್ಕೆ ನನ್ನಿಂದ ಹಾಕಕ್ಕಾಗಲ್ಲ. ನಿಮ್ಮ ದೊಡ್ಡ ಮಗನಿಗೆ ಸಂಬಳ ಕಡಿಮೆ ಅಂದ್ರೆ ನಾವೇನ್ ಮಾಡೋದು? ನಾವೇ ಹಣ ಖರ್ಚು ಮಾಡಿ ಮನೆನ ಕಟ್ಟಿದ್ರೆ ಅವ್ರು ಆರಾಮವಾಗಿ ಮನೇಲಿ ಕೂತ್ಕೋತಾರಾ? ಏನಮ್ಮ ಸಣ್ಣ ಸೊಸೆ, ಜಾಸ್ತಿ ಮಾತಾಡ್ತಿದೀಯಾ? ಒಂದಿನ ಆದ್ರೂ ನಿನ್ನ ಅಕ್ಕನಿಗೆ ಮರ್ಯಾದೆ ಕೊಟ್ಟು ಮಾತಾಡಿದೀಯಾ? ಈ ಮನೆಯ ದೊಡ್ಡ ಸೊಸೆ ಅಂತ ಅವಳಿಗೆ ಮರ್ಯಾದಿದ್ಯಾ? ಏಯ್, ಟೀ ಹಾಕು, ತಿಂಡಿ ಕೊಡು ಅಂತ ಹೀಗೆ ತಾನೇ ಅವಳ ದರ್ಬಾರ್ ಮಾಡೋದು? ನಿನಗೇನೆ ನಿನ್ನಿಂದ ಟೀ ಹಾಕೊಳಕ್ಕೆ ಆಗೋದಿಲ್ಲ. ಹಾಗಿರುವಾಗ ಈ ಮನೆ ಜವಾಬ್ದಾರಿನ ನೀನ್ ತಗೋತೀಯಾ? ಅವಳಿಗೆ ಆ ಕೆಲ್ಸ ಮಾಡು, ಈ ಕೆಲ್ಸ ಮಾಡು ಅಂತ ಆರ್ಡರ್ ಹಾಕ್ತೀಯಾ? ನೀನು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಹೊರಗಡೆ ಕೆಲ್ಸಕ್ಕೆ ಅಂತ ಹೊರಟು ಬಿಡ್ತೀಯಾ? ಆದ್ರೆ ಅವಳು ಕಷ್ಟಪಟ್ಟು ಮನೆಯಲ್ಲಿ ಎಲ್ಲ ಕೆಲ್ಸನ ಮಾಡ್ತಾಳೆ. ಏನ್ ಹೇಳ್ದೆ? ಎಲ್ಲ ಕೆಲ್ಸ ನಿನ್ನಿಂದನೂ ಮಾಡಕ್ಕಾಗುತ್ತಾ? ಸರಿ ಅಮ್ಮ, ನಿನ್ ಮಾತಿನಂಗೆ ನಡೀಲಿ. ಮನೆಯಲ್ಲಿ ಎಲ್ಲ ಕೆಲ್ಸ 2 ದಿನ ಮಾಡು ಸಾಕು. ಆಮೇಲೆ ಮನೆಗ್ ಬೇಕಾದ ಯಾವ ದುಡ್ಡನ್ನು ನೀವು ಕೊಡೋದ್ ಬೇಡ. ನಾನೇ ಹೇಳ್ತೀನಿ, ನೋಡೋಣ ನೀನ್ ಏನ್ ಕೆಲ್ಸ ಮಾಡ್ತೀಯ ಅಂತ ನಾನು ನೋಡ್ತೀನಿ. 2-3 ದಿನ ಈ ಮನೆಯಲ್ಲೇ ಕೆಲ್ಸ ಮಾಡುವ ತಲೆನೋವು ನನಗೇನ್ ಬಂತು? ಆ ರೀತಿ ಕೆಲ್ಸ ಮಾಡ್ಸೋದಾದ್ರೆ ನಾನ್ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ. ನಾನು ಇವತ್ತು ಹೇಳ್ತೀನಿ ಕೇಳಿ ಅತ್ತೆ, ನಾನು ಇವತ್ತೇ ಮನೆ ಖಾಲಿ ಮಾಡ್ಕೊಂಡು ಬೇರೆ ಮನೆ ನೋಡ್ಕೊಂಡು ಹೋಗ್ತೀನಿ. ನೀವು ಮನೆ ಕೆಲಸ ಮಾಡಿದ್ರೆ ಮಾಡಿ, ಮಾಡದಿದ್ರೆ ಹೋಗಿ. ಕೌಸಲ್ಯ ಎಷ್ಟೇ ಕೇಳ್ಕೊಂಡ್ರು ಕುಸುಮ ಅವರ ಮಾತು ಕೂಡ ಕೇಳದೆ ಗಂಡನನ್ನು ಕರ್ಕೊಂಡು ಒತ್ತಾಯ ಮಾಡಿ ಆ ಮನೆ ಬಿಟ್ಟು ಹೊಸ ಮನೆಗೆ ಬಂದ್ರು. ಹೊಸ ಮನೆ ಅಂದ್ರೆ ಅದು ಕೂಡ ಬಾಡಿಗೆ ಮನೆನೇ. ಆ ಮನೆ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು. ಯಾಕೆ ಅಂದ್ರೆ ಅದು ಹೊಸದಾಗಿ ಕಟ್ಟಿರುವ ಮನೆ. ಹಳೆಯ ಮನೆಯಲ್ಲಿ ಕೀರ್ತಿ ಅವಳ ಕುಟುಂಬದವರ ಜೊತೆ ಇದ್ಲು. ಒಂದೇ ಸಲ ಹೊಸ ಮನೆಗೆ ಕರ್ಕೊಂಬಂದ್ಬಿಟ್ಟೆ. ಅದು ಅಲ್ಲದೆ ಮನೆಗೆ ಕೆಲ್ಸದವ್ರನ್ನ ಬೇರೆ ಇಟ್ಟಿದೀಯ. ಈ ಮನೆ ಬಾಡಿಗೆ ಸಂಬಳ ಅಂತ ತುಂಬಾನೇ ಹಣ ಖರ್ಚಾಗುತ್ತೆ. ಏನ್ ಮಾಡೋದು? ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಮನೆಯಲ್ಲಿ ಕೆಲ್ಸದವಳು ಕೆಲಸ ಮಾಡ್ಬೇಕಂದ್ರೆ ಹಣ ಕೂಡ ಜಾಸ್ತಿ ಕೇಳ್ತಾಳೆ. ಇನ್ನು ಮಕ್ಕಳ ಜವಾಬ್ದಾರಿ ಅಂತ ಹೇಳ್ತೀಯಾ, ಅದನ್ನ ಏನ್ ಮಾಡ್ತೀಯಾ? ಅದೆಲ್ಲ ತೊಂದ್ರೆ ಇಲ್ಲ ರೀ, ನಾನು ಕೆಲ್ಸದವಳ ಜೊತೆ ಎಲ್ಲಾನು ಮಾತಾಡಿದೀನಿ. ಅವಳು ಬಂದು ಮನೆ ಕೆಲ್ಸ ಎಲ್ಲ ಮಾಡ್ತೀನಿ ಅಂತ ಹೇಳಿದಾಳೆ. ಸರಿ, ಹಾಗಾದ್ರೆ ಕೆಲ್ಸದವಳ ಜೊತೆ ಎಲ್ಲ ಮಾತಾಡಿದೀನಿ ಅಂತ ಹೇಳ್ತಾ ಇದೀಯಲ್ವಾ? ನಾಳೆ ನನಗೆ ಒಂದು ಮೀಟಿಂಗ್ ಇದೆ, ನಾನು ಬೇಗ ಹೋಗ್ಬೇಕು. ನೀನು ಬೇಗ ಎದ್ದು ನನಗೆ ಟಿಫನ್ ಎಲ್ಲ ರೆಡಿ ಮಾಡಿ ಕೊಡು. ನಾನು ಬೆಳಿಗ್ಗೆ ಬೇಗನೆ ಹೋಗ್ಬೇಕು. ತಕ್ಷಣ ಕೆಲ್ಸದವಳಿಗೆ ಕಾಲ್ ಮಾಡಿದ್ಲು. ಆದ್ರೆ ಅವರು ಕೂಡ ಫೋನ್ ಎತ್ತಿಲ್ಲ. ತಕ್ಷಣ ಅವಳು ಕೋಪ ಬಂದು ಮಲಗಿ ನಿದ್ರೆ ಮಾಡಿದ್ಲು. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಎಲ್ಲಾ ಕೆಲ್ಸವನ್ನು ಮಾಡಿದ್ಲು. ಆಗ ಕೆಲ್ಸದವರು ಮನೆಗೆ ಬಂದ್ರು. ಏನಮ್ಮ ನೀವು ಇಷ್ಟೊತ್ತಿಗೆ ಬರ್ತಾ ಇದ್ದೀರಾ? ನೀವು ಇವತ್ತು ಬೆಳಿಗ್ಗೆ ಬೇಗ ಬರ್ಬೇಕು ಅಂತ ತಾನೆ ನಿಮ್ಗೆ ಕೆಲ್ಸ ಇದೆ ಅಂತ ಹೇಳಲಿಕ್ಕೆ ಫೋನ್ ಮಾಡಿದ್ದು. ಆದ್ರೆ ನೀವು ಫೋನೇ ಎತ್ತಲಿಲ್ಲ. ಬೇಗ ಬಂದ್ರೆ ತಾನೆ ಎಲ್ಲ ಕೆಲ್ಸ ಮಾಡಿ ಹೋಗ್ಲಿಕ್ಕೆ ಕೂಡ ಸಮಯ ಸರಿಯಾಗುತ್ತೆ. ನೋಡಿ ಅಮ್ಮ, ನಾನು ಸಂಜೆ 7 ಗಂಟೆ ಆದ್ರೆ ಸಾಕು, ಯಾರ್ ಫೋನು ಎತ್ತಲ್ಲ. ಯಾಕೆ ಅಂದ್ರೆ ನನ್ನ ಕುಟುಂಬದ ಜೊತೆ ನಾನು ಸಂತೋಷವಾಗಿರೋದ್ ಬೇಡ್ವಾ? ನಾನು ನಿಮ್ಗೆ ಹೇಳಿದೀನಿ ತಾನೆ, ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮನೆ ಕೆಲಸ ಮಾಡ್ತೀನಿ ಅಂತ. ಅದಕ್ಕಿಂತ ಅಧಿಕವಾಗಿ 6 ಗಂಟೆ ಮೇಲೆ ನನ್ನಿಂದ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ಇದೇ ಕಣಮ್ಮ ನಾನ್ ನಿಮ್ಗೆ ಹೇಳ್ತಾ ಇರುವ ರೂಲ್ಸು. ಕುಸುಮ ಏನು ಕೂಡ ಹೇಳಲು ಸಾಧ್ಯವಾಗದೆ ಅವರಿಬ್ಬರು ಸೇರಿ ಅಡಿಗೆ ಕೆಲಸವನ್ನು ಮಾಡಿದ್ರು. ಅಷ್ಟರಲ್ಲಿ ರಾಕೇಶಿಗೂ ಆಫೀಸಿಗೆ ಲೇಟ್ ಆಯಿತು. ಅವನು ಕೂಡ ಕೋಪ ಮಾಡ್ಕೊಂಡೋದ. ಮಕ್ಳಿಗೂ ಸ್ಕೂಲಿಗೆ ಟೈಮ್ ಆಯಿತು. ಕೆಲಸ ಮಾಡಿ ಸಮಯ ಆದ ಕಾರಣ ಕುಸುಮ ಕೂಡ ಆ ದಿನ ಲೇಟ್ ಆಗಿಯೇ ಆಫೀಸಿಗೆ ಬಂದ್ಲು. ಸಂಜೆ ಆಗುವಾಗ ರಾಕೇಶ್ ಮನೆಗೆ ಬಂದ. ಆವಾಗಷ್ಟೇ ಬಂದ ಕುಸುಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಲು. ಸುಮಾ, ನನಗೆ ಒಂದ್ ಟೀ ತಗೊಂಬರ್ತೀಯಾ? ತುಂಬಾನೇ ತಲೆನೋವಾಗ್ತಿದೆ. ರೀ, ನಾನ್ ಕೂಡ ಇವಾಗಷ್ಟೇ ಬಂದಿದ್ದು. ನೀವೇ ಹೋಗಿ ಕಾಫಿ ಮಾಡ್ತೀರಾ? ನನಗೂ ಒಂದ್ ಕಪ್ ತಗೊಂಬರ್ತೀರಾ? ಬೆಳಿಗ್ಗೆ ಕೂಡ ನನಗೆ ತಿಂಡಿಯೇ ಕೊಡ್ಲಿಲ್ಲ. ಇವಾಗ ಟೀ ಕೇಳಿದ್ರು ಕೂಡ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀಯಾ? ಹಾಗೆ ಅಂತ ಹೇಳಿದಾಗ ತಕ್ಷಣ ಕುಸುಮ ಹೊರಗಡೆ ಬಂದು ಜಗಳ ಮಾಡಲಾರಂಭಿಸಿದ್ಲು. ಇವಾಗ ನೋಡ್ದ, ನಾವು ಬೇರೆ ಮನೆ ಮಾಡ್ಕೊಂಡು ಬರದಿದ್ರೆ ಇಷ್ಟೊಂದು ಕಷ್ಟ ಪಡ್ಬೇಕಾಗಿರ್ಲಿಲ್ಲ. ನೀನು ಕೂಡ ಎಲ್ಲ ಕೆಲ್ಸ ಮಾಡ್ಬೇಕಾಗಿರ್ಲಿಲ್ಲ. ಇವಾಗ ಅರ್ಥ ಆಯ್ತಾ ನಿನ್ಗೆ? ಆ ಮನೆಯಲ್ಲಿ ಮನೆ ಮೇಲ್ಚಾವಣಿಯ ಕೆಲ್ಸ ಎಲ್ಲ ನಾವೇ ಮಾಡಿದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಹೌದು ರೀ, ನೀವ್ ಹೇಳೋದ್ ಕೂಡ ನಿಜಾನೇ. ನನಗೂ ಕೂಡ ಮನೇಲಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅಲ್ವಾ? ಇಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಬೆಳಿಗ್ಗೆ ಲೇಟಾಗಿ ಆಫೀಸಿಗೆ ಹೋದ್ನಾ, ಬಾಸ್ ಕೂಡ ನನ್ನ ಬೈತಾನೆ ಇದ್ರು ರೀ. ನನ್ನಿಂದನೂ ಈ ಮನೆಯಲ್ಲಿ ಕೆಲಸ ಮಾಡಕ್ ಆಗೋದಿಲ್ಲ. ಹೀಗೆ ಕುಸುಮ ಮತ್ತು ರಾಕೇಶ್ ತನ್ನ ಅತ್ತೆಯ ಜೊತೆ ಹೋಗಿ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಮನೆ ಮೇಲ್ಚಾವಣಿ ಕೆಲಸವನ್ನು ಮಾಡಿಸ್ತೀವಿ ಅಂತ ಒಪ್ಪಿಕೊಂಡು ಮನೆಯ ಮೇಲ್ಚಾವಣಿ ಕೆಲಸವನ್ನೆಲ್ಲ ಮಾಡಿಸಿದ್ರು. ಹೀಗೆ ಕುಸುಮ ಕೀರ್ತಿಗೆ ಮನೆ ಕೆಲಸದಲ್ಲಿ ಕೂಡ ಅವಾಗವಾಗ ಸಹಾಯ ಮಾಡುತ್ತಾ ಎಲ್ಲರೂ ಒಗ್ಗಟ್ಟಿನಿಂದ ಜೀವನ ಮಾಡಿದ್ರು. ರಾಜೇಶಿಗೆ ಹುಷಾರಿಲ್ಲದ ಕಾರಣ ಕೀರ್ತಿ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡ್ಕೊಂಡು ಅವರ ಜೀವನಕ್ಕೆ ಬೇಕಾದ ಸಂಪಾದನೆ ಮಾಡ್ತಾ ಇದ್ಲು. ಕೌಸಲ್ಯ ಕೂಡ ಸೊಸೆಯನ್ನು ತನ್ನ ಮಗಳ ಹಾಗೆ ಆಲೋಚನೆ ಮಾಡಿ ಎಲ್ಲ ಕೆಲಸದಲ್ಲಿ ಸಹಾಯ ಮಾಡ್ತಿದ್ರು. ಒಂದು ದಿನ ಸುಜಾತ ಕೀರ್ತಿಯ ಬಳಿ ಬಂದ್ಲು. ಕೀರ್ತಿ,
ನನ್ನ ಮಕ್ಕಳು ಇಂಡಿಪೆಂಡೆನ್ಸ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರ ಟೀಚರ್ ಇಂಡಿಪೆಂಡೆನ್ಸ್ ಡೇಗೆ ಏನೋ ಕ್ಲಾಸಲ್ಲಿ ಪ್ರೋಗ್ರಾಮ್ ಇಟ್ಟಿದಾರಂತೆ. ಅದಕ್ಕೆ ನ್ಯಾಷನಲ್ ಫ್ಲಾಗ್ ಅಲ್ಲಿ ಅವ್ರಿಗೇನಾದ್ರೂ ಬಟ್ಟೆನ ಹೊಲ್ದ್ಕೊಡ್ತೀಯಾ? ಇವರೇನು ಟೀಚರ್ ಹೇಳಿದ ಹಾಗೆ ಬೇಗ ಬಟ್ಟೆ ಹೊಲ್ದ್ಕೊಡು ಅಂತ ಅರ್ಜೆಂಟ್ ಮಾಡ್ತಿದ್ದಾರೆ. ರಮ್ಯಾ ಮೌನಿಕಾ ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಅವರಿಗೆ ಆ ಕಲರ್ ಬಟ್ಟೆ ಇಷ್ಟ ಆಗ್ತಿಲ್ಲ ಅಂತೆ. ಹೇಳಿದ್ರು ಕೇಳ್ತಾ ಇಲ್ಲ. ಫ್ಲಾಗ್ ಕಲರ್ ಒಂದೇ ರೀತಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕಲರ್ ಬಟ್ಟೆಯಲ್ಲಿ ಬಟ್ಟೆನ ಹೊಲ್ದ್ಕೊಡು ಅಂತ ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಈ ಮಕ್ಕಳಿಗೆ ಎಷ್ಟೇ ಹೇಳಿದ್ರು ಕೇಳದೇ ಇಲ್ಲ. ಅವ್ರ ಟೀಚರ್ ಹತ್ರ ನಾನೇ ನೇರವಾಗಿ ಹೋಗಿ ಬಟ್ಟೆನ ಹೇಗೆ ಹೊಲ್ಸ್ಲಿಕ್ಕೆ ಹೇಳಿದ್ರಿ ಅಂತ ಕೇಳ್ಕೊಂಬರ್ತೀನಿ. ಯಾಕೆ ಇದನ್ನ ಮೊದ್ಲೇ ಬಂದು ನಿನ್ ಜೊತೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನಗೆ ಬಟ್ಟೆ ಜಾಸ್ತಿ ಇರುತ್ತೆ ಅಲ್ವಾ, ಆಮೇಲೆ ನಾನು ತಂದ್ಕೊಟ್ಟು ನಿನಗೆ ಹೊಲಿಯಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಅದಕ್ಕೇನೆ ಶ್ರಾವಣ ಮಾಸ ಬೇರೆ, ನಿನಗೆ ಮದ್ವೆ ಫಂಕ್ಷನ್ ಬಟ್ಟೆ ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೇನೆ ಕೇಳ್ತಾ ಇದ್ದೀನಿ. ಅಯ್ಯೋ ಸುಜಾತ, ಅದಕ್ಕೆ ಇಷ್ಟು ಬೇಗ ನೀನ್ ಕೇಳ್ಬೇಕಾ? ಮಕ್ಕಳ ಬಟ್ಟೆ ತಾನೆ, ಅದೇನು ಅಷ್ಟೊಂದು ಕಷ್ಟ ಆಗಿರೋದಿಲ್ಲ. 2 ದಿನದಲ್ಲಿ ನೀನು ಕೇಳುವಂತ ಬಟ್ಟೆನ ಖಂಡಿತ ಹೊಲ್ದ್ಕೊಡ್ತೀನಿ. ಒಂದ್ಸಲ ಅವರ ಮಿಸ್ ಹತ್ರ ಹೋಗಿ ಕೇಳ್ಕೊಂಬ. ಅವರೇ ನೀವೇ ಬಟ್ಟೆನ ಹೊಲ್ಕೊಳ್ಳಿ ಅಂತ ಹೇಳಿದ್ರೆ ನಾವೇ ಹೊಲ್ಕೋಬಹುದು. ಅಥವಾ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಬಟ್ಟೆ ಬೇಕು ಅಂತ ಹೇಳಿದ್ರೆ ಒಂದೇ ಟೈಲರ್ ಬಳಿ ಕೊಟ್ಟು ಅವರೇ ಹೊಲಿಸ್ತಾರೆ. ಬೇಕಂದ್ರೆ ಎಲ್ಲ ಮಕ್ಕಳಿಗೆ ಬಟ್ಟೆ ಹೊಲ್ದ್ಕೊಡ್ಬೇಕು ಅಂದ್ರೆ ಕೂಡ ನೀನೇ ಮಾತಾಡಿ ನೋಡು. ಎಲ್ಲ ಮಕ್ಕಳಿಗೆ 3 ದಿನದಲ್ಲಿ ಕೂತು ಬಟ್ಟೆ ಹೊಲ್ದ್ಕೊಡ್ತೀನಿ. ಯಾವಾಗ್ಲೂ ಹೀಗೇನೆ ಪದೇ ಪದೇ ಪ್ರೋಗ್ರಾಮಿಗೆಲ್ಲ ಸೇರ್ಬೇಕು. ಆವಾಗಲೇ ಸ್ಟೇಜ್ ಫ್ರೀಯರ್ ಅನ್ನೋದು ಹೋಗೋದು. ಇಲ್ಲದಿದ್ರೆ ಮಕ್ಕಳು ಕೆಲವೊಮ್ಮೆ ಸ್ಟೇಜಿಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಗೊಂದಲಕ್ಕೆ ಒಳಗಾಗ್ತಾರೆ. ಸರಿ, ಹಾಗಾದ್ರೆ ನೀನು ಹೇಳಿದ ಹಾಗೆ ಮಿಸ್ ಜೊತೆ ನಾನೋಗಿ ಮಾತಾಡಿ ಬರ್ತೀನಿ. ಅಲ್ಲ ಕೀರ್ತಿ, ನೀನು ಕೂಡ ನನ್ ಜೊತೆ ಶಾಲೆಗೆ ಬರ್ಬೋದಲ್ವಾ? ಮಿಸ್ ಹೇಳುವಾಗ ನೀನು ಕೂಡ ಪಕ್ಕದಲ್ಲೇ ಇದ್ರೆ ಅವರು ಯಾವ ರೀತಿ ಹೇಳ್ತಾರೆ ಅಂತ ನಿನಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನನಗೆ ಅವರು ಹೇಳೋದು ಕೆಲವೊಮ್ಮೆ ಅರ್ಥವಾಗದೆ ಕೂಡ ಇರ್ಬೋದು. ಇಲ್ಲ ಸುಜಾತ, ನಾನ್ ಬಂದವ್ರ ಮಿಸ್ ಜೊತೆ ಮಾತಾಡುವಾಗ ಅವರು ಬೇಡ, ನಾವು ಬೇರೆ ಕಡೆ ಕೊಡ್ತೀವಿ ಅಂತ ಏನಾದ್ರೂ ಹೇಳ್ಬಿಟ್ರೆ ಆಮೇಲೆ ನನಗೂ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ ಅಲ್ಲ. ಅದರಿಂದ ನೀನೇ ಮಾತಾಡುವಾಗ ಅವರು ಸರಿ ಅಂತ ಹೇಳಿದ್ರೆ ಅವ್ರ ಮುಂದೆನೆ ನನಗೆ ಫೋನ್ ಮಾಡಿ ಕೊಡು, ಆಮೇಲೆ ನಾನು ಅವ್ರ ಜೊತೆ ಮಾತಾಡ್ಕೋತೀನಿ. ಸುಜಾತ ಶಾಲೆಗೆ ಹೋದ್ಲು. ಟೀಚರ್, ನಾನು ರಮ್ಯನ ಪೇರೆಂಟ್ಸ್. ನೀವು ಇಂಡಿಪೆಂಡೆನ್ಸ್ ಡೇಗೆ ಪ್ರೋಗ್ರಾಮ್ ಡ್ಯಾನ್ಸ್ ಎಲ್ಲ ಇಟ್ಟಿದ್ದೀರಲ್ಲ, ಅದರಲ್ಲಿ ನನ್ನ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ರೀತಿ ಬಟ್ಟೆನ ಹೊಲಿಯಕ್ಕೆ ಹೇಳಿದ್ರಿ ಅಂತ ನನಗೆ ಗೊತ್ತಾದ್ರೆ ನಾನು ಟೈಲರ್ ಜೊತೆ ಹೇಳಿ ಹೊಲ್ಸ್ಕೋತೀನಿ. ಅಥವಾ ನೀವೇ ಏರ್ಪಾಡು ಮಾಡ್ತೀರಾ ಅಂದ್ರೆ ಎಷ್ಟು ಅಮೌಂಟ್ ಕಟ್ಬೇಕೋ ಅಷ್ಟು ನಾನು ಕಟ್ಬಿಟ್ಟು ಹೋಗ್ತೀನಿ. ನಾನು ನಿಮಗೆ ಡೈರಿಯಲ್ಲಿ ಬರೆದು ಕಳ್ಸಿದ್ದೆ ಅಲ್ವಾ, ಮಕ್ಕಳು ತೋರಿಸಿಲ್ವಾ? ಯಾವ ಮಕ್ಕಳು ಯಾವ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆ ತಕ್ಕ ಹಾಗೆ ಬಟ್ಟೆ ಎಲ್ಲ ನೀವೇ ಟೈಲರ್ ಜೊತೆ ಹೇಳಿ ಹೊಲ್ಸ್ಕೋಬಹುದು. ಹಾಗೆ ಅಲ್ಲ ಟೀಚರ್, ಅವ್ರವ್ರು ಇಷ್ಟಕ್ಕೆ ಬಟ್ಟೆನ ಹೊಲ್ಸ್ಕೊಳ್ಳಿ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಅಲ್ಲಿ ಎಲ್ಲರೂ ಒಟ್ಟಿಗೆ ನಿಂತಾಗ ಅದು ಯೂನಿಫಾರ್ಮ್ ರೀತಿ ಕಾಣೋದಿಲ್ಲ. ಎಲ್ಲ ಮಕ್ಕಳಿಗೂ ಒಂದೇ ಟೈಲರ್ ಜೊತೆ ಬಟ್ಟೆ ಕೊಟ್ಟು ಒಂದೇ ರೀತಿ ಹೊಲ್ಸಿದ್ರೆ ಅದು ನೋಡ್ಲಿಕ್ಕೆ ಕೂಡ ಯೂನಿಫಾರ್ಮ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಹೇಳಿದ ರೀತಿ ಇಷ್ಟು ವರ್ಷ ನಾವು ಮಾಡ್ತಾ ಇದ್ದೋ, ಆದ್ರೆ ನಾವು ಕೊಡುವಂತಹ ಟೈಲರಿಗೆ ಹುಷಾರಿಲ್ಲಂತೆ. ಅದಕ್ಕೆ ಹೊಸದಾಗಿ ಟೈಲರ್ ಯಾರು ಕೂಡ ನಮ್ಗೆ ಸಿಗ್ಲಿಲ್ಲ. ಅದಕ್ಕೇನೆ ಪೇರೆಂಟ್ಸಿಗೆ ಹೇಳ್ಬಿಟ್ಟಿದೀವಿ, ನಿಮ್ಮ ಮಕ್ಕಳ ಬಟ್ಟೆಯನ್ನು ನೀವೇ ಹೊಲ್ಸ್ಕೊಳ್ಳಿ ಅಂತ. ಇನ್ನು ಬೇರೆ ಏನಿಲ್ಲ, ಈ ವರ್ಷ ನಮ್ಗೆ ಟೈಲರ್ ಸಿಗ್ಲಿಲ್ಲ. ಟೀಚರ್, ಹಾಗಾದ್ರೆ ನನಗೆ ಗೊತ್ತಿರೋರು ಒಬ್ರು ಇದ್ದಾರೆ, ಬೇಕಂದ್ರೆ ಅವ್ರ ಜೊತೆ ಮಾತಾಡಿ ನೋಡ್ಲಾ? ನಿಮಗೂ ಓಕೆ ಅಂತ ಹೇಳಿದ್ರೆ ನೀವು ಕೂಡ ಮಾತಾಡ್ಬೋದು. ಅವಾಗ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಯೂನಿಫಾರ್ಮ್ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಸರಿ, ಹಾಗಾದ್ರೆ ನೀವು ಅವ್ರ ಜೊತೆ ಮಾತಾಡಿ ಹಾಫ್ ಅನ್ ಅವರ್ ಅಲ್ಲಿ ನನಗೆ ರಿಸಲ್ಟ್ ಏನು ಅಂತ ಹೇಳಿ. ನಾನ್ ಕೂಡ ಎಲ್ಲ ಪೇರೆಂಟ್ಸ್ ಜೊತೆ ಮಾತಾಡ್ಬೇಕಲ್ವಾ? ಹಾಗೇನೆ ಅವರಿಗೆ ಒಂದೇ ಸಲ ಬಟ್ಟೆ ಕೊಟ್ಬಿಟ್ಟು ಹಣ ಕೂಡ ಕೊಟ್ಬಿಡ್ಬೋದು. ನಾನು ಕೂಡ ಪ್ರಿನ್ಸಿಪಲ್ ಜೊತೆ ಕೇಳಿ ಹೇಳ್ತೀನಿ, ನೀವು ಅವ್ರ ಜೊತೆ ಮಾತಾಡಿ. ಸುಜಾತ ತಕ್ಷಣ ಕೀರ್ತಿಗೆ ಕಾಲ್ ಮಾಡಿ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು. ಕೀರ್ತಿ ಒಪ್ಪಿಕೊಂಡ ಕಾರಣ ಆ ಸ್ಕೂಲಿನ ಮಕ್ಕಳ ತಿರಂಗ ಬಟ್ಟೆಯನ್ನು ಕೀರ್ತಿ ರೆಡಿ ಮಾಡ್ತಾ ಇದ್ಲು. ಸೈಜಿಗೋಸ್ಕರ ಪಕ್ಕದ ಮನೆ ರಮ್ಯನನ್ನು ಕರೆದು ಕೂಡ ಸೈಜನ್ನು ಅಳತೆ ಮಾಡ್ಕೊಂಡ್ಲು. ರಮ್ಯಾ, ಬಂದ? ಈ ಬಟ್ಟೆ ನೋಡು, ಈ ಬಟ್ಟೆ ಮಾತ್ರ ನಿನಗೆ ಹಾಕಿ ನೋಡಿ ಸೈಜ್ ಕರೆಕ್ಟ್ ಆಗಿದ್ರೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಹೊಲ್ದ್ಬಿಡ್ತೀನಿ. ಬಾ ರಮ್ಯಾ, ನಿನಗೆ ಮೊದಲು ಹಾಕಿ ನೋಡೋಣ. ಆಂಟಿ, ಸೈಜ್ ಕರೆಕ್ಟ್ ಆಗಿದೆ ಆಂಟಿ, ಆದ್ರೆ ನನಗೆ ಕಲರ್ ಡ್ರೆಸ್ ಇಷ್ಟ ಆಗಿಲ್ಲ. ಏನು ರಮ್ಯಾ, ನಿನಗೆ ಕಲರ್ ಡ್ರೆಸ್ ಇಷ್ಟ ಆಗಿಲ್ವಾ? ಈಗ ಆಗಸ್ಟ್ 15 ಪ್ರೋಗ್ರಾಮ್ ಎಲ್ಲ ಮುಗ್ದ್ಮೇಲೆ ನಿನಗೋಸ್ಕರ ಒಂದು ಒಳ್ಳೆ ಬಟ್ಟೆನ ಆಂಟಿ ಸ್ಟಿಚ್ ಮಾಡಿ ಕೊಡ್ತೀನಿ. ಅದಲ್ಲ ಆಂಟಿ, ಈ ಫ್ರಾಕ್ ಅಲ್ಲಿ ಈ ಗ್ರೀನ್ ಕಲರ್ನ ಆಡ್ ಮಾಡಿದೀರಲ್ಲ, ಅದು ನನಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಹೇಳಿದ್ದು. ಸರಿ ಆಂಟಿ, ನಾನು ಇನ್ನು ಹೊರಡ್ತೀನಿ, ಶಾಲೆಗೆ ಟೈಮ್ ಆಗ್ತಿದೆ ಅಲ್ಲ, ಮಮ್ಮಿ ಕೂಡ ಬೈತಾರೆ. ಹಾಗೆ ಹೇಳಿ
ರಮ್ಯಾ ಮನೆಗೆ ಹೋಗಿ ಮನೆಯಲ್ಲಿ ಅಮ್ಮನ್ ಜೊತೆ ಹೇಳಿ ಆ ಕಲರ್ ಇಷ್ಟ ಆಗಿಲ್ಲ ಅಂತ ತುಂಬಾನೇ ಗಲಾಟೆ ಮಾಡಿದ್ಲು. ರಮ್ಯಾ ಹೋಗಿ ಹೇಳಿದಾಗ ಅವಳ ತಂಗಿಯಾದ ಮೌನಿ ಕೂಡ ತುಂಬಾನೇ ಗಲಾಟೆ ಮಾಡಿದ್ಲು. ಯಾಕೆ ಅಂದ್ರೆ ಅವಳಿಗೆ ಇಷ್ಟ ಆಗದ ಆರೆಂಜ್ ಕಲರ್ನ ಫ್ರಾಕ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಮಮ್ಮಿ, ನಾವಿಬ್ರು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಮಗೆ ಇಷ್ಟ ಆಗದಿರುವ ಬಟ್ಟೆಯಲ್ಲಿ ನಾವು ಹೇಗೆ ಪ್ರೋಗ್ರಾಮ್ ಮಾಡೋದು? ನಮಗೆ ಇಷ್ಟ ಆದ ಕಲರ್ ಅಲ್ಲಿ ಬಟ್ಟೆನ ಹೊಲ್ದ್ಕೊಡಕ್ಕೆ ಹೇಳು ಮಮ್ಮಿ. ನನಗೆ ಗ್ರೀನ್ ಕಲರ್ ಇಷ್ಟ ಆಗಲ್ಲ. ಪ್ಲೀಸ್ ಮಮ್ಮಿ, ನಮಗೆ ಆ ಬಟ್ಟೆ ಬೇಡ, ನೀವೇ ಬಂದು ಹೇಳಿ. ಮಮ್ಮಿ, ನನಗ್ ಕೂಡ ಆರೆಂಜ್ ಕಲರ್ ಡ್ರೆಸ್ ಬೇಡ, ನಾನು ಹಾಕೊಳ್ಳಲ್ಲ. ನಿಮ್ಮ ಇಬ್ರಿಗೂ ನಾವು ಹೇಳಕ್ ಬರೋದು ಅರ್ಥ ಆಗ್ತಾ ಇಲ್ವಾ? ನೀವು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ವಾ, ನ್ಯಾಷನಲ್ ಫ್ಲಾಗ್ ಯಾವ ಕಲರ್ ಅಲ್ಲಿದೆ ಅದೇ ಕಲರ್ಸ್ ಅಲ್ಲಿ ಬಟ್ಟೆನ ಹೊಲಿಯಕ್ಕೆ ಹೇಳಿದ್ದು ನಿಮ್ ಟೀಚರ್. ಇವಾಗ ಹಾಕೊಳ್ಳೋದಿಲ್ಲ ಅಂದ್ರೆ ಹೇಗೆ? ನಿಮ್ ಮಿಸ್ ಹೇಳಿದಕ್ಕೆ ತಾನೇ ಆ ಕಲರ್ ಅಲ್ಲಿ ಹೊಲಿತಾ ಇರೋದು. ಇಲ್ಲಾಂದ್ರೆ ಬನ್ನಿ ಇವಾಗ್ಲೇ ಕೀರ್ತಿ ಆಂಟಿ ಜೊತೆ ಹೋಗಿ ಮಾತಾಡಿ ಬರೋಣ. ಸರಿ, ಇವಾಗ್ಲೇ ಹೋಗಿ ಕೀರ್ತಿ ಆಂಟಿ ಜೊತೆ ಮಾತಾಡೋಣ. ಹೀಗೆ ಸುಜಾತ ಮಕ್ಕಳನ್ನು ಕರೆದುಕೊಂಡು ಕೀರ್ತಿಯ ಮನೆಗೆ ಹೋದ್ಲು. ನೋಡು ಕೀರ್ತಿ, ಈ ಮಕ್ಳಿಬ್ರು ನನ್ ಮಾತನ್ನ ಕೇಳ್ತಾನೆ ಇಲ್ಲ. ಇವರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಅವರಿಗೆ ನ್ಯಾಷನಲ್ ಫ್ಲಾಗ್ ಕಲರ್ ಅಲ್ಲಿ ತಾನೆ ಬಟ್ಟೆ ಹೊಲಿಯಕ್ಕೆ ಹೇಳಿದ್ದು, ಅವ್ರ ಮಿಸ್ ತಾನೆ ಹೇಳಿದ್ದು. ನಾನು ಎಷ್ಟು ಹೇಳಿದ್ರು ಮಿಸ್ ಹೇಳಿರಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ನೀನಾದ್ರೂ ಅವರಿಗೆ ಅರ್ಥ ಮಾಡಿಸು. ಇರು ಸುಜಾತ, ಮಕ್ಕಳಿಗೆ ಎಲ್ಲವೂ ಕೋಪದಿಂದ ಹೇಳಿದ್ರೆ ಅರ್ಥ ಮಾಡ್ಕೋತಾರ? ಮಕ್ಕಳಿಗೆ ಅರ್ಥ ಆಗುವ ರೀತಿ ಪ್ರೀತಿಯಿಂದ ಹೇಳ್ಬೇಕು. ಅವರಿಗೆ ಅರ್ಥ ಆಗುವ ರೀತಿ ನಾನ್ ಹೇಳ್ತೀನಿ ಇರು. ನೋಡಿ ಮಕ್ಕಳೇ, 78 ವರ್ಷಗಳ ಹಿಂದೆ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ರು. ಅವರು ನಮಗೆ ಹಿಂಸೆ ಅನ್ಯಾಯವನ್ನು ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ರು. ನಮ್ಮ ಭಾರತ ದೇಶದವರು ಹೋರಾಟ ಮಾಡಿ ಮುಂದೆ ಬಂದು ಅವರನ್ನು ನಾಶ ಮಾಡಿದ್ರು. ಆವಾಗ್ಲೇ ನಮಗೆ ಸ್ವಾತಂತ್ರ್ಯ ಆಗಿದ್ದು. ಆ ದಿನನೇ ಆಗಸ್ಟ್ 15. ಅದ್ರಿಂದ ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬಾ ವೈಭೋಗದಿಂದ ಆಚರಣೆ ಮಾಡ್ತೀವಿ. ಇದರಿಂದ ಆಗಸ್ಟ್ 15ರ ದಿನ ನಮ್ಮ ರಾಷ್ಟ್ರೀಯ ಧ್ವಜವನ್ನು ನಮ್ಮೆಲ್ಲರ ಐಕ್ಯತೆಯಿಂದ ಧ್ವಜಾರೋಹಣ ಮಾಡ್ತೀವಿ. ನಮ್ಮ ರಾಷ್ಟ್ರ ಧ್ವಜದಲ್ಲಿ 3 ಬಣ್ಣಗಳು, ಹಾಗೇನೆ ನೀಲಿ ಬಣ್ಣದಲ್ಲಿ ಅಶೋಕ ಚಕ್ರ ಇರುತ್ತೆ ಅಲ್ವಾ? ಕೇಸರಿ ಬಣ್ಣ ನಮ್ಮ ತ್ಯಾಗ ವೀರವನ್ನು ತೋರಿಸುತ್ತೆ. ಬಿಳಿ ಬಣ್ಣ ಶಾಂತಿಯನ್ನು ತೋರಿಸುತ್ತೆ. ಹಾಗೇನೆ ಹಸಿರು ಬಣ್ಣ ನಮ್ಮ ಅಭಿವೃದ್ಧಿ ವ್ಯವಸಾಯವನ್ನು ತೋರಿಸುತ್ತೆ. ಅದರಿಂದನೇ ಆ ದಿನ ಎಲ್ಲರೂ ಈ 3 ಬಣ್ಣದ ಬಟ್ಟೆಯನ್ನು ಧರಿಸ್ತಾರೆ. ಅರ್ಥ ಆಯ್ತಾ ಮಕ್ಳೇ? ಟೀಚರ್ ಯಾಕೆ ಈ 3 ಬಣ್ಣದಲ್ಲಿ ಬಟ್ಟೆನ ಹೊಲಿಯಕ್ಕೆ ಹೇಳಿದ್ರು ಅಂತ? ನೀವು ಸ್ಕೂಲಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರೋದು ಕೂಡ ನಮ್ಮ ದೇಶದ ಐಕ್ಯತೆಯನ್ನು ತೋರಿಸ್ಲಿಕ್ಕೆ. ಅದರಿಂದ ಈ ರೀತಿ ವಿಷಯದಲ್ಲಿ ಆಗಲ್ಲ ಮಾಡಲ್ಲ ಅಂತ ಹೇಳ್ಬಾರ್ದು. ಈ ವಿಷಯವನ್ನು ಆವಾಗ್ಲೇ ಹೇಳ್ಬೇಕು ಅಂತ ಇದ್ದೆ. ಸಣ್ಣ ಮಕ್ಳಲ್ವಾ, ನಿಮ್ ಜೊತೆ ಯಾಕೆ ಹೇಳೋದು ಅಂತ ಸುಮ್ನೆ ಇದ್ದೆ. ಸರಿ, ಇವಾಗ ನಿಮ್ ಜೊತೆ ಹೇಳಿ ಆಯ್ತಲ್ವಾ? ನಿಮಗೂ ಅರ್ಥ ಆಯ್ತಲ್ವಾ? ಇನ್ ಮುಂದೆ ನೀವು ಗಲಾಟೆ ಮಾಡಲ್ಲ ತಾನೇ? ಆಂಟಿ, ಈ ಬಟ್ಟೆ ಹಿಂದೆ ಇಷ್ಟು ದೊಡ್ಡ ಸ್ಟೋರ್ ಇದೆಯಾ ಆಂಟಿ? ತುಂಬಾ ಜನರು ಇದಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದಾರಾ? ಸರಿ ಆಂಟಿ, ಹಾಗಾದ್ರೆ ನೀವು ಯಾವ ಡ್ರೆಸ್ನ ನನಗೆ ಹೊಲ್ದು ಕೊಡ್ತೀರೋ ಅದೇ ಡ್ರೆಸ್ನ ನಾನು ಹಾಕಿಕೊಂಡು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಥ್ಯಾಂಕ್ ಯು ಕೀರ್ತಿ. ಮಕ್ಕಳಿಗೆ ಅರ್ಥವಾಗುವ ರೀತಿ, ಅವರ ಮನಸ್ಸಲ್ಲಿ ದೇಶಭಕ್ತಿಯನ್ನು ತುಂಬಿಸುವ ರೀತಿ ನೀನವರಿಗೆ ಅರ್ಥ ಮಾಡಿಸ್ಬಿಟ್ಟೆ. ಸರಿ, ನಾನಿನ್ನು ಹೊರಡ್ತೀನಿ. ಇವ್ರನ್ನ ಶಾಲೆಗೆ ಕೂಡ ಕರ್ಕೊಂಡೋಗ್ಬೇಕು. ಹೀಗೆ 2 ದಿನದಲ್ಲಿ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಬಂದ ಕಾರಣ ಟೈಲರ್ ಆದ ಸೊಸೆ ಎಲ್ಲರಿಗೂ ರಾಷ್ಟ್ರ ಧ್ವಜ ಬಣ್ಣದಲ್ಲಿ ಬಟ್ಟೆಯನ್ನು ಹೊಲಿಸಿಕೊಟ್ಲು. ಎಲ್ಲರೂ ಕೀರ್ತಿ ಹೊಲಿದ ಬಟ್ಟೆಯನ್ನು ಹಾಕಿಕೊಂಡು ಪರ್ಫಾರ್ಮೆನ್ಸ್ ಮಾಡಿದ್ರು. ಹೀಗೆ ಶಾಲೆಯ ಆಡಳಿತ ಮಂಡಳಿ ಕೂಡ ಕೀರ್ತಿಗೆ ಅಧಿಕ ಹಣವನ್ನು ಕೊಟ್ಟು ಸನ್ಮಾನ ಮಾಡಿ ಕಳಿಸಿದ್ರು.